ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 6ರಿಂದ 6 ಚಿಕ್ಕಿಯನ್ನು ಇಟ್ಟು ಸೈಡಿಗೆ 2 ಚಿಕ್ಕಿಗಳನ್ನಿಟ್ಟು ಯಾವ ರೀತಿ ಸುಂದರವಾದ ರಂಗೋಲಿಯನ್ನು ಬಿಡಿಸಬಹುದು ಅಂತ ಹೇಳಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ನೋಡಿ, ನಾನು 6ರಿಂದ 6 ಚಿಕ್ಕಿಯನ್ನು ಇಟ್ಟು ಲಾಸ್ಟಿಗೆ ಇಟ್ಟಿರುವಂಥ 2 ಚಿಕ್ಕಿಗೆ ಈ ರೀತಿ ರೌಂಡಪ್ಪನ್ನು ಮಾಡ್ತಾ ಬರ್ತಾ ಇದ್ದೀನಿ. ನೋಡ್ರಿ ನಾ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಎಕ್ಸ್ ಶೇಪಲ್ಲಿ ಎಳೆಗಳನ್ನು ತೆಗೆದುಕೊಂಡು ಮುಂದೆ ಹೋಗಿ ಮತ್ತು ಪುನಃ ಅಲ್ಲಿ ರೌಂಡಪ್ ಮಾಡಿ ಮತ್ತೆ ಎಕ್ಸ್ ಶೇಪಲ್ಲಿ ಇದರ ರಂಗೋಲಿಯನ್ನು ರೌಂಡಪ್ ಮಾಡಿ ತೆಗಿತಾ ಹೋಗೋದು. ಇದು ರಂಗೋಲಿ ತುಂಬ ಈಸಿ ಇದೆ. ಇದು ನಾನು ನಿಮ್ಗೆ ಕಲಿಸ್ಕೊಡ್ತಾ ಇರೋವಂಥ ಈ ರಂಗೋಲಿ ತುಂಬ ಈಸಿ ಇದೆ. ನೀವೆಲ್ಲರೂ ಈಸಿಲಿ ಈ ರಂಗೋಲಿಯನ್ನು ತೆಗಿಬಹುದು. ನೀವು ಚಿಕ್ಕಿಯನ್ನು ಮಾತ್ರ ಕರೆಕ್ಟಾಗಿ ಇಟ್ಕೋಬೇಕು. ಅದು ಸ್ಟ್ರೇಟಾಗಿ ಲೈನ್ ಸೀರ್ ಬಂದರೆ ಮಾತ್ರ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಇದು ರಂಗೋಲಿ ತೆಗೆದ ಮೇಲೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು. ಆಮೇಲೆ ಈಸಿನೂ ಇದೆ. ನಾ ಪ್ರತಿ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಒಂದು ಸಲ ಪೆನ್ನು ಪೇಪರ್ ತಗೊಂಡು ಈ ರಂಗೋಲಿಯನ್ನು ಹಾಗೂ ನಾ ಕಲಿಸುತ್ತಿರುವ ಎಲ್ಲ ರಂಗೋಲಿಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ತುಂಬ ಸುಂದರವಾದ ರಂಗೋಲಿಗಳನ್ನು ನೀವು ನಿಮ್ಮ ಮನೆ ಮುಂದೆ ಹಾಕಬಹುದು. ಈಗ ನೋಡಿ 4 ಸೈಡು ನಾ ಈ ರೀತಿ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಮಧ್ಯದಲ್ಲಿ ಇರುವಂಥ ಚಿಕ್ಕಿಗಳೇನು ಉಳಿದಿದೆ ಅಲ್ಲ ಡಿಸೈನ್ನಲ್ಲಿ, ಅದನ್ನ ಒಂದು ರೌಂಡ್ ಸರ್ಕಲನ್ನು ಹಾಕ್ತಾ ಇದ್ದೀನಿ. ಈಗ ಉಳಿದಿರೋ ಅಂಥ ಚಿಕ್ಕಿಗಳೆಲ್ಲ ಸರ್ಕಲ್ನಲ್ಲಿ ಕವರ್ ಆಗಿದೆ. ಮಧ್ಯದಲ್ಲಿ ಮಾತ್ರ 4 ಚಿಕ್ಕಿಗಳು ಉಳಿದಿದೆಯಲ್ಲ, ಅದಕ್ಕೆ ಒಂದು ಸಣ್ಣದು ಫ್ಲವರ್ ಡಿಸೈನ್ ಮಾಡ್ತಾ ಇದ್ದೀನಿ. ನಾನು ಹಾಗೆ ಫ್ಲವರ್ ಡಿಸೈನ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ಏನಾದರೂ ತೆಗಿಬಹುದು ಅಲ್ಲಿ. ನೆಕ್ಸ್ಟ್ ನಾ ಏನು ಮಾಡಿದ್ದೀನಿ, ಸುತ್ತಲೂ ಚಿಕ್ಕಿಗಳು ಉಳಿದಿದೆಯಲ್ಲ ಅಲ್ಲಿ ಏನು ಮಾಡಿದ್ದೀನಿ, ಹಾಫ್ ಸರ್ಕಲನ್ನು ಅಥವಾ ಅರ್ಧ ವೃತ್ತವನ್ನು ನಾ ಮಾಡಿದ್ದೀನಿ. ನೋಡಿ ನಾ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಎಲ್ಲಿ ಚಿಕ್ಕಿಗಳು ಉಳಿದಿದೆಯಲ್ಲ ಅಲ್ಲಷ್ಟೇ ಈ ರೀತಿ ರೌಂಡಪ್ಪನ್ನು ಮಾಡಿದ್ದೀನಿ. ಇಲ್ಲಿ ಒಂದು ಸಣ್ಣ ಸರ್ಕಲ್ ಬರುತ್ತೆ ಎಂಡಿಗೆ, ಮಧ್ಯದಲ್ಲಿ ಮಾತ್ರ ದೊಡ್ಡ ಸರ್ಕಲ್ ಬರುತ್ತೆ. ಒಂದು ಸಣ್ಣ ಸರ್ಕಲ್ಲು, ಒಂದು ದೊಡ್ಡ ಸರ್ಕಲ್ಲು. ನೋಡಿ ಈ ರಂಗೋಲಿ ಈಗ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಇದು ರಂಗೋಲಿ. ಆಮೇಲೆ ತುಂಬ ಈಸಿ ಇದೆ. ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಿದರೆ ಅಥವಾ ಈ ರಂಗೋಲಿಯನ್ನು ನೋಡಿ ತೆಗೆದ್ರೆ ನೀವು ಈಸಿಲಿ ಇದು ರಂಗೋಲಿಯನ್ನು ತೆಗಿಬಹುದು. ನಾ ಮಧ್ಯದಲ್ಲಿ 4 ಸ್ಕ್ವೇರ್ ಗ್ಯಾಪ್ ಬಿಟ್ಟಿತ್ತು. ಸೊ ನಾನು ಏನು ಮಾಡಿದ್ದೀನಿ, ಒಂದು ಸ್ವಲ್ಪ ಕೆಂಪು ಕಲರನ್ನು ತುಂಬಿದ್ದೀನಿ. ಹಾಗೂ ಮಧ್ಯದಲ್ಲಿ ಏನದು ರೌಂಡಪ್ ಹೂವಿನ ಚಿತ್ರ ತೆಗೆದಿದ್ನಲ್ಲ ಅಲ್ಲಿ ಒಂದು ಸ್ವಲ್ಪ ಕಲರನ್ನು ತುಂಬಿ ಫಿಲ್ಲಪ್ ಮಾಡ್ತಾ ಇದ್ದೀನಿ. ನಾ ಎಂದೂ ಕಲರ್ ತುಂಬುವ ಮುಂದೆ ಈ ರೀತಿಯಲ್ಲಿ ಬಾರ್ಡರಿಗಷ್ಟೇ ತುಂಬಿ ಆಮೇಲೆ ಸೆಂಟರ್ನಲ್ಲಿ ತುಂಬ್ತೀನಿ. ನೀವು ಇದೇ ರೀತಿಯಲ್ಲೇ ಮಾಡಿ. ನಾನು ಈಗ ಕಲಿಸುತ್ತಿರುವ ರಂಗೋಲಿಗಳು ನಿಮಗೆಲ್ಲರಿಗೂ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನನಗೆ ಕಮೆಂಟ್ ಕೊಡಿ. ನನ್ನ ರಂಗೋಲಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.